Hello guys, this is Madhukiran Gowdu YouTube channel. Today we are discussing about the banking exams. The topic is data interpretation in that table chart. Previous class ಅಲ್ಲಿ ನಾವು ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ಅವನ್ನ ನೋಡ್ತಾ ಹೋಗ್ತಿದ್ದೋ. ಇವತ್ತಿನ ಟಾಪಿಕ್ ಅಲ್ಲಿ ಟೇಬಲ್ ಚಾರ್ಟ್ ಮೇಲೆ ಯಾವ ತರ ಕ್ವಶನ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಅದರಲ್ಲಿ ಇವಾಗ ನಾವು ನೋಡಬಹುದು ಫಾಲೋಯಿಂಗ್ ಟೇಬಲ್ ಚಾರ್ಟ್ ಗಿವಿಂಗ್ ದ details of 5 students of a particular school in 5 different subjects in the annual exam ಅಂತ ಮಾತಾಡ್ತಿದ್ದಾರೆ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ 5 ಜನ ವಿದ್ಯಾರ್ಥಿಗಳಿರ್ತಾರಂತೆ. ಎಷ್ಟು ಜನ? 5 ವಿದ್ಯಾರ್ಥಿಗಳಿರ್ತಾರಂತೆ. ಅಂದ್ರೆ ಎಷ್ಟು ಸಬ್ಜೆಕ್ಟ್ಸ್? 5 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತಂತೆ ಅಂತ ಹೇಳ್ತಿದ್ದಾರೆ. ನೋಡಿ 5 ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಯಾವುದು? ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಇಂಗ್ಲಿಷು, ಕಂಪ್ಯೂಟರ್ ಅಂತೆ. ಅದೇ ತರ 5 ಜನ ಡಿಫ್ರೆಂಟ್ ಸ್ಟೂಡೆಂಟ್ಸ್ ಅಮಿತ್, ಆಕರ್ಷ್, ಸಿದ್ಧಾರ್ಥ್, ಲೋಕೇಶ್ ಅಂಡ್ ರಿತೇಶ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಒಂದು ನೋಟ್ ಸಹ ಹೇಳಿದರೆ ನೋಟ್ ಏನ್ ಹೇಳ್ತಿದ್ದಾರೆ ನೋಡ್ಬೋದು. ದ ಡಾಟಾ ಪ್ರೊವೈಡಿಂಗ್ ದ ಟೇಬಲ್ ಈಸ್ percentage of a marks ಔಟ್ ಆಫ್ ದಿ ಟೋಟಲ್ ಮಾರ್ಕ್ಸ್ ಅಂದ್ರೆ ಇಲ್ಲಿ ಕೊಟ್ಟಿರುವುದು ಮಾರ್ಕ್ಸ್ ಅಲ್ಲ, ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ ಹೇಳ್ತಿದೆ. ಆದ್ರೆ ಇಲ್ಲಿ ನೋಡ್ಬೋದು ನೀವು 70% ಅಂತ ಇಲ್ಲಿ ಕೊಟ್ಟಿದೆ. ಆದ್ರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಏನ್ ಕೊಟ್ಟಿದ್ದಾರೆ 150 70% ಅನ್ನು ತೆಗೆದಿರ್ತಾರೆ. ಹಾಗಾದ್ರೆ ಅವನು ಎಷ್ಟು ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಇಲ್ಲಿ ಮೆನ್ಷನ್ ಆಗಿಲ್ಲ. ಓಕೆನಪ್ಪ? ಹಾಗಾದ್ರೆ ಮೆನ್ಷನ್ ಮಾಡಿದ್ರೆ ಏನಾಗಿರುತ್ತೆ? 70 ಇಂಟು 150 ಇಂಟು ಡಿವೈಡ್ ಬೈ 100 ಮಾಡಿದ್ರೆ 105 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಿ. ಅಂದ್ರೆ ಎಲ್ಲಾರ್ದಕ್ಕೂ ಒಂದೊಂದು ಚೇಂಜ್ ಮಾಡ್ಬೇಕು ಸರ್, ಬೇಕಿಲ್ಲ. ಏನ್ ಹೇಳಿದ್ದಾರೆ ಆ ಕ್ವಶನ್ ಮೇಲೆ ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಕ್ವಶನ್ ಏನ್ ಹೇಳಿದ್ದಾರೆ ನೋಡ್ಬೋದು. ಏನ್ ಹೇಳ್ತಾ ಇದ್ದಾರೆ? ಟೋಟಲ್ ಮಾರ್ಕ್ಸ್ ಸ್ಕೋರ್ ಬೈ ದಿ ಲೋಕೇಶ್ ಇನ್ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಮ್ಯಾಥ್ಸ್. ಲೋಕೇಶ್ ಅನ್ನೋರು ಎಲ್ಲಿದ್ದಾರೆ ನೋಡ್ಬೇಕು. ಲೋಕೇಶ್ ಇಲ್ಲಿದ್ದಾರೆ ಯಾವ್ದ್ರಲ್ಲಿ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಟುಗೆದರ್ ಈಸ್ ಹೌ ಮಚ್ ಮಾರ್ಕ್ಸ್ ಮೋರ್ ಆರ್ ಲೆಸ್ ದೆನ್ ದಿ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಅಮಿತ್ ಇನ್ ದ ಸೇಮ್ 3 ಸಬ್ಜೆಕ್ಟ್ಸ್ ಟುಗೆದರ್. ಅಂದ್ರೆ ಲೋಕೇಶ್ ಅನ್ನೋರು, ಲೋಕೇಶ್ ಎಲ್ಲಿದ್ದಾರೆ? ಲೋಕೇಶ್ ಇಲ್ಲಿದ್ದಾರೆ. ಲೋಕೇಶ್ ಅನ್ನೋರು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಮತ್ತೆ ಮ್ಯಾಥ್ಸ್ ಅಲ್ಲಿ ಎಷ್ಟನ್ನ ಸ್ಕೋರ್ ಮಾಡಿದ್ದಾರೆ? ಅವರಿಗಿಂತ ಹೆಚ್ಚು ಅಥವಾ ಕಮ್ಮಿ ಅಮಿತ್ಗಿಂತ ಎಷ್ಟು ಸ್ಕೋರ್ ಮಾಡಿದ್ದಾರೆ? ಅಮಿತ್ಗಿಂತ ಮ್ಯಾಥ್ಸ್ ಆಗಿರ್ಬೋದು, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಎಷ್ಟು ಮಾರ್ಕ್ಸ್ ವ್ಯತ್ಯಾಸ ಇದೆ ಇವರಿಬ್ರು ನಡುವೆ ಅಂತ ಕೇಳ್ತಾ ಇದ್ದಾರೆ. ಈಗ ಇಲ್ಲೇ ನಾವು ನೋಡ್ಬೋದು ಲೋಕೇಶ್ ಏನ್ ಮಾಡ್ತಾ ಇದ್ದಾರೆ. ಲೋಕೇಶ್ ಬಗ್ಗೆ ಮಾತಾಡ್ತೀವಿ. ಲೋಕೇಶ್ ಅವರು ಎಷ್ಟು ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಿದ್ರೆ 80 + 76 + 84 ಎಷ್ಟಾಗುತ್ತೆ ಅಂದ್ರೆ 240 ಆಗುತ್ತೆ ಫ್ರೆಂಡ್ಸ್. 240 ಮಾರ್ಕ್ಸ್ ಆಗುತ್ತೆ. ಹಾಗಾದ್ರೆ ಅಮಿತ್ ಅವರು ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ನೋಡ್ಬೋದು. 70 + 70 + 6 + 58 ಎಷ್ಟಾಗ್ತಿದೆ ಅಂದ್ರೆ 194 ಆಗಿರುತ್ತೆ. ಹಾಗಾದ್ರೆ ಇವ್ರಿಗಿಂತ ಇವರು ಎಷ್ಟು ಮಾರ್ಕ್ಸ್ ಹೆಚ್ಚಿಗೆ ಇದೆ ಅಂದ್ರೆ ಪರ್ಸೆಂಟೇಜ್ ಎಷ್ಟು ಹೆಚ್ಚಿಗೆ ಇದೆ ಅಂತ ಫಸ್ಟ್ ಚೆಕ್ ಮಾಡೋಣ. ಇವ್ರಿಗಿಂತ ಇವ್ರದ್ದು ಪರ್ಸೆಂಟೇಜ್ ಎಷ್ಟು ಹೆಚ್ಚಿಗೆ ಇದೆ ಅಂದ್ರೆ 46% ಹೆಚ್ಚಿಗೆ ಇದೆ ಅಂತೆ ಫ್ರೆಂಡ್ಸ್. ಎಷ್ಟು? 46%. ಈ 46% ನಾನು ಮಾರ್ಕ್ಸ್ ಕನ್ವರ್ಟ್ ಮಾಡ್ಬೋದು. ಆ 46 ಹಾಗಾದ್ರೆ ಮಾರ್ಕ್ಸ್ ಎಷ್ಟಿದೆ ಇವ್ರದ್ದು? 3 ಸಬ್ಜೆಕ್ಟ್ ಇಂದ ಎಲ್ಲಾದ್ರೂ 150. 46 ಇಂಟು 150 ಡಿವೈಡೆಡ್ ಬೈ 100. ಸಿಂಪ್ಲಿಫೈ ಮಾಡ್ಬೋದು. 0 0 ಕ್ಯಾನ್ಸಲ್. 5 3s 5 2s 2 1s 223s. ಹಾಗಾದ್ರೆ 23 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 69 ಬರುತ್ತೆ ಫ್ರೆಂಡ್ಸ್. ಹಾಗಾದ್ರೆ ಆನ್ಸರ್ 69 ಮಾರ್ಕ್ಸು ಏನಾಗಿರುತ್ತೆ? ಕಡಿಮೆ ಹೆಚ್ಚಿಗೆ ಇರುತ್ತೆ. ಯಾರ್ದು ಅಂದ್ರೆ ಲೋಕೇಶ್ ಅವ್ರದ್ದು. ಅಮಿತ್ ಅವ್ರದ್ದು 69 ಮಾರ್ಕ್ಸ್ ಕಡಿಮೆ ಇರುತ್ತೆ ಅಂತೆ ಫ್ರೆಂಡ್ಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಹಾಗಾದ್ರೆ ಫೈಂಡ್ ದಿ ಓವರ್ ಆಲ್ ಪರ್ಸೆಂಟೇಜ್ ಆಫ್ ದಿ ಮಾರ್ಕ್ಸ್ ಸ್ಕೋರ್ಡ್ ಬೈ ದಿ ಸಿದ್ಧಾರ್ಥ್ ಇನ್ ದಿ ಎಕ್ಸಾಮ್. ಸಿದ್ಧಾರ್ಥ್ ಟೋಟಲ್ ಪರ್ಸೆಂಟೇಜ್ ಏನು ಅಂತ ಕೇಳ್ತಿದ್ದಾನೆ ಫ್ರೆಂಡ್ಸ್. ಏನ್ ಹೇಳ್ತಿದ್ದಾನೆ? ಟೋಟಲ್ ಅವರ ಪರ್ಸೆಂಟೇಜ್ ಕೇಳ್ತಾ ಇದ್ದಾರೆ ಅಷ್ಟೇ ಅವರು. ಓಕೆನಾ? ಹಾಗಾದಲ್ಲಿ ಫೈಂಡ್ ದಿ ಓವರ್ ಆಲ್ ಪರ್ಸೆಂಟೇಜ್ ಕೇಳ್ತಿದ್ದಾರೆ. ಯಾರ್ದು? ಸಿದ್ಧಾರ್ಥ್. ಎಲ್ಲಿದ್ದಾರೆ ಸಿದ್ಧಾರ್ಥ್ ಅವ್ರನ್ನ ನೋಡಿ, ಇಲ್ಲಿದ್ದಾರೆ ಸಿದ್ಧಾರ್ಥ್ ಅಣ್ಣವರು. ಸಿದ್ಧಾರ್ಥ್ ಮಾರ್ಕ್ಸ್ ಏನ್ ಹೇಳ್ತಿದ್ದಾರೆ? 48 + 72 + 88 + 70 + 6. ಸರ್ ಎಲ್ಲ ಟೋಟಲ್ ಮಾಡಿ ಡಿವೈಡೆಡ್ ಬೈ 5 ಮಾಡ್ಬೋದಾ ಸರ್? ನೋ. ಯಾಕೆ ಮಾಡಂಗಿಲ್ಲ ಅಂದ್ರೆ ಇಲ್ಲಿ ನೋಡ್ಬೋದು ಮ್ಯಾಥ್ಸ್ 150 ಮಾರ್ಕ್ಸ್ ಇದೆ,
ಫಿಸಿಕ್ಸ್ 150 ಮಾರ್ಕ್ಸ್ ಇದೆ, ಕೆಮಿಸ್ಟ್ರಿ 150, ಇಂಗ್ಲಿಷ್ 100 ಆಗ್ತಿದೆ, ಕಂಪ್ಯೂಟರ್ 100. ಇಲ್ಲಿ ಚೇಂಜ್ ಆಗ್ತಿದೆ ಫ್ರೆಂಡ್ಸ್. ಈ ಚೇಂಜ್ ಆಗ್ತಿರೋದ್ರಿಂದ ಮಾಡೋದಕ್ಕಾಗಲ್ಲ. ಆದ್ರೆ ಈ 3 ಸಬ್ಜೆಕ್ಟ್ ಒಂದಾಗಿದೆ, ಈ 2 ಸಬ್ಜೆಕ್ಟ್ ಒಂದಾಗಿದೆ. ಹಾಗಾದ್ರೆ ಮೂರು ಸಬ್ಜೆಕ್ಟ್ ಅನ್ನ ಆಡ್ ಮಾಡಿ ಮತ್ತೆ ಇವೆರಡು ಸಬ್ಜೆಕ್ಟ್ ಅನ್ನ ಆಡ್ ಮಾಡಿ ಇದನ್ನ 100 ಗಾದ್ರೂ ಕನ್ವರ್ಟ್ ಮಾಡಿ, ಇಲ್ಲ ಇದನ್ನ 150 ಆದ್ರೂ ಕನ್ವರ್ಟ್ ಮಾಡಿ. ಅಂದ್ರೆ ನಮಗೆ ಪರ್ಸೆಂಟೇಜ್ ಅಂದ್ರೆ ಇದನ್ನ 100 ಕನ್ವರ್ಟ್ ಮಾಡೋದು ಈಸಿ ಆಗುತ್ತೆ. ಹಾಗಾದ್ರೆ ಸಿದ್ಧಾರ್ಥ್ ನಮಗೆ ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ 48 ಪ್ಲಸ್ 72 ಪ್ಲಸ್ 88 ಅಂದ್ರೆ ಎಷ್ಟಾಗುತ್ತೆ ನೀವು ನೋಡ್ಬೋದು. ಟೋಟಲ್ ಮಾಡಿದ್ರೆ 48 ಪ್ಲಸ್ 72 ಪ್ಲಸ್ 84 ಅಂದ್ರೆ ಸಿದ್ಧಾರ್ಥ್ ಅವರು ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿಯಿಂದ ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಅಂದ್ರೆ 208 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಅಂದ್ರೆ 208 ಮಾರ್ಕ್ಸ್ ಅನ್ನ ಇಲ್ಲಿ ಇವರಿಬ್ರು ಸ್ಕೋರ್ ಮಾಡಿದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಅವರು ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಇಂಗ್ಲಿಷು ಮತ್ತೆ ಕಂಪ್ಯೂಟರ್ ಅಲ್ಲಿ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಅಂದ್ರೆ 156 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಫ್ರೆಂಡ್ಸ್. 150 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಯ್ತು ನನಗೆ. ಹಾಗಾದ್ರೆ 208 ನಾವೇನ್ ಮಾಡ್ಬೇಕು, 150 ಇರೋದನ್ನ ಪರ್ಸೆಂಟೇಜ್ 100ಗೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಈಗ ಇದೇನಾಗಿದೆ 100% ಇದೆ, ಇದು ಮಾರ್ಕ್ಸ್ ಆಗಬೇಕು. ಇದು 156 ಅನ್ನೋದು 100 ಇಂದ ಮಾರ್ಕ್ಸ್ ಬರ್ಬೋದು. ಇದು ಮಾರ್ಕ್ಸ್ ಗೆ ತಗೊಂಡಾಗ ನಾವು ಪರ್ಸೆಂಟೇಜ್ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು. ಮಾರ್ಕ್ಸ್ ಗೆ ಕನ್ವರ್ಟ್ ಮಾಡ್ತೀವಿ ಇಂಟು 208 ಇಂಟು 15 ಮಾಡಿದ್ರೆ ಬರುತ್ತೆ 312 ಮಾರ್ಕ್ಸ್. ಹಾಗಾದ್ರೆ ಟೋಟಲ್ ಇವರು ಮಾರ್ಕ್ಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ, 468 ಮಾರ್ಕ್ಸ್ ಸ್ಕೋರ್ ಮಾಡಿರ್ತಾರೆ. ಎಷ್ಟು ಮಾರ್ಕ್ಸ್ ಅಂದ್ರೆ 468 ಮಾರ್ಕ್ಸ್ ಅನ್ನ ಇವರು ಇಲ್ಲಿ ಸ್ಕೋರ್ ಮಾಡಿರ್ತಾರೆ ಫ್ರೆಂಡ್ಸ್. ಹಾಗಾದ್ರೆ ಪರ್ಸೆಂಟೇಜ್ಗೆ 468ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಎಷ್ಟಿದೆ, 150 ಪ್ಲಸ್ 150 300 ಪ್ಲಸ್ 450 650 ಆಗಿರುತ್ತೆ. ಹಾಗಾದ್ರೆ 650 ಇಂದ ನಾವು ಡಿವೈಡ್ ಮಾಡಿ ಚೆಕ್ ಮಾಡ್ಬೋದು. 650 ಇಂದ ಡಿವೈಡ್ ಮಾಡ್ತೀವಿ ಅಂದಾಗ ಎಷ್ಟರಿಂದ ಡಿವೈಡ್ ಆಗ್ತಿದೆ, 0 ಕ್ಯಾನ್ಸಲ್, 5 ಇಂದ ಡೈರೆಕ್ಟ್ ಹೋಗುತ್ತೆ, 5 2s 5 ಇಂದ 5 1s 5 3s ತಿರ್ಗಾ ಡಿವೈಡ್ ಮಾಡಿ ನೋಡ್ಬೋದು. ಡಿವೈಡ್ ಮಾಡಿದ್ರೆ 72% ಬರ್ತಿದೆ. ಹಾಗಾದ್ರೆ ಉತ್ತರ ಆಪ್ಷನ್ ಡಿ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಡಿಫರೆನ್ಸ್ ಆಫ್ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ರಿತೇಶ್ ಇನ್ ಆಲ್ ದ ಗಿವನ್ subjects together and total marks scored by the Akash in the all the given subjects together. ಒಂದು ನಿಮಿಷ ಫ್ರೆಂಡ್ಸ್, ವಿಡಿಯೋ ಏನೋ ಬರ್ತಾ ಇಲ್ವಂತೆ, ನೋಡೋಣ. ಓಕೆ ಒಂದೇ ಒಂದು ಸೆಕೆಂಡ್ ಅಲ್ಲಿ ವಿಡಿಯೋ ಬರ್ತಾ ಇರ್ಲಿಲ್ಲ ಅಂದ್ರು ಅದಕ್ಕೋಸ್ಕರ. ಓಕೆ ನೆಕ್ಸ್ಟ್ ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ರಿತೇಶ್ ಟೋಟಲ್ ಮಾರ್ಕ್ಸ್ ಮತ್ತೆ ಆಕಾಶ್ ಮಾರ್ಕ್ಸ್ ನ ಟೋಟಲ್ ಮಾರ್ಕ್ಸ್ ನ ಡಿಫ್ರೆನ್ಸ್ ಎಷ್ಟಿದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಫ್ರೆಂಡ್ಸ್. ಎಷ್ಟಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯಾರ್ದು, ರಿತೇಶ್ ಮತ್ತೆ ಆಕರ್ಷ್ ಇದ್ದಾರೆ ಮತ್ತು ಇಲ್ಲಿ ರಿತೇಶ್ ಇದ್ದಾರೆ. ಇವರಿಬ್ಬರ ಡಿಫ್ರೆನ್ಸ್ ಕೇಳ್ತಿದ್ದಾರೆ. ಹಾಗಾದ್ರೆ ಇವರ ಆಕಾಶ್ದು ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೇಕು. ಮಾರ್ಕ್ಸ್ ಇದು ಪರ್ಸೆಂಟೇಜ್ ಇರೋದ್ರಿಂದ ಸೇಮ್ ಪ್ರೀವಿಯಸ್ ಅಲ್ಲಿ 150 ಪ್ಲಸ್ 64 ಪ್ಲಸ್ 78 ಎಷ್ಟಾಗುತ್ತೆ, ಆಕರ್ಷ್ನ ಮಾರ್ಕ್ಸ್ ಎಷ್ಟಾಗಿರುತ್ತೆ, 192 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ತಾರೆ. ಹಾಗಾದ್ರೆ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಇಂದ ಅವರು ಎಷ್ಟು ಸ್ಕೋರ್ ಮಾಡ್ತಾರೆ ಅಂದ್ರೆ 140 ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ. ಅದೇ ತರ ರಿತೇಶ್ ಇಲ್ಲಿ ಎಷ್ಟು ಸ್ಕೋರ್ ಮಾಡ್ತಾರೆ ಅಂದ್ರೆ ಇಲ್ಲೇ ಚೆಕ್ ಮಾಡ್ಬೋದು. 76 ಪ್ಲಸ್ 82 ಪ್ಲಸ್ 64 ಎಷ್ಟು ಸ್ಕೋರ್ ಮಾಡ್ತಾ ಇದ್ದಾರೆ ಅಂದ್ರೆ 222 ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ. ಹಾಗಾದ್ರೆ ಇವೆರಡು ಸಬ್ಜೆಕ್ಟ್ ಇಂದ ಎಷ್ಟನ್ನು ಸ್ಕೋರ್ ಮಾಡಿದ್ದಾರೆ, 166. ಆದ್ರೆ ಇಲ್ಲಿ ಏನ್ ಮಾಡ್ಬೇಕು, ನನ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಪರ್ಸೆಂಟೇಜ್ 100% ಇರೋದೇ ಮಾರ್ಕ್ಸ್ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಇಲ್ಲೇ ನಾನು ಮಾಡ್ಕೊಡ್ತೀನಿ. 192 ಇಂಟು 150 ಬೈ 100 ಸಿಂಪ್ಲಿಫೈ ಮಾಡ್ತೀನಿ ಅಂದಾಗ 5 3s 2s ಇಲ್ಲೇ ಸಿಂಪ್ಲಿಫೈ ಮಾಡಿದಾಗ 333% ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಅದ್ರ ರಿತೇಶ್ ಆಕಾಶ್ ಅವ್ರದ್ದು 192 ಪ್ಲಸ್ ಎಷ್ಟು ಸಿಗ್ತಾ ಇರುತ್ತೆ ಅಂದ್ರೆ
288 ಮಾರ್ಕ್ಸ್ ಸಿಗುತ್ತೆ ಪ್ಲಸ್ 166. ಹಾಗಾದ್ರೆ ಅವ್ರು ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ? 428 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ. ಹಾಗಾದ್ರೆ ರಿತೇಶ್ ಅವ್ರದ್ದು 222 ಅನ್ನ ನಾವು ಪರ್ಸೆಂಟೇಜ್ಗೆ ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತೀವಿ ಅಂದಾಗ ಎಷ್ಟಾಗುತ್ತೆ ಅಂದ್ರೆ 333 ಮಾರ್ಕ್ಸ್ ಆಗಿರುತ್ತೆ. ಪ್ಲಸ್ ಎಷ್ಟು ಸ್ಕೋರ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಚೆಕ್ ಮಾಡಬಹುದು ನೀವು. ಅವರು ಎಷ್ಟು ಸ್ಕೋರ್ ಮಾಡಿದ್ದಾರೆ? 166 ಈಕ್ವಲ್ ಟು ಆಡ್ ಮಾಡಿ ನೋಡ್ತೀವಿ ಅಂದ್ರೆ 499 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡುತ್ತೆ. ಹಾಗಾದ್ರೆ ಇವರಿಬ್ರು ಮಾರ್ಕ್ಸಿನ ಡಿಫ್ರೆನ್ಸ್ ಎಷ್ಟಿದೆ ಅಂದ್ರೆ 71 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ. ಆಪ್ಷನ್ ಎ ಆಗಿರುತ್ತೆ ಫ್ರೆಂಡ್ಸ್, ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದಿ ಅವರೇಜ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ಫಿಸಿಕ್ಸ್ ಸಬ್ಜೆಕ್ಟ್ ಬೈ ಆಲ್ ದ ಗಿವನ್ 5 ಸ್ಟೂಡೆಂಟ್ಸ್ ಟುಗೆದರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಐದು ಸಬ್ಜೆಕ್ಟ್ ಇಂದ ಅವರೇಜ್ ಮಾರ್ಕ್ಸ್ ಎಷ್ಟನ್ನ ಸ್ಕೋರ್ ಮಾಡಿದ್ದಾರೆ? ಯಾವ್ದು ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ? ಫಿಸಿಕ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವುದು ಟಾಪಿಕ್? ಫಿಸಿಕ್ಸ್ ಬಗ್ಗೆ ಅವರು ಮಾತಾಡ್ತಾ ಇರೋದು. ಫಿಸಿಕ್ಸ್ ಅಲ್ಲಿ ಎಷ್ಟನ್ನ ಸ್ಕೋರ್ ಮಾಡಿದ್ದಾರೆ? ಇಲ್ಲಿ ಫಿಸಿಕ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಹಾಗಾದ್ರೆ ಟೋಟಲ್ ಎಷ್ಟು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ ಅಂತ ಚೆಕ್ ಮಾಡಬಹುದಲ್ವಾ? ಟೋಟಲ್ ಮಾರ್ಕ್ಸ್ ನಾವು ನೋಡ್ತೀವಿ ಅಂದ್ರೆ 360 ಆಗಿರುತ್ತೆ. ಹಾಗಾದ್ರೆ ಎಷ್ಟು ಸಬ್ಜೆಕ್ಟ್ಸ್ ಇರೋದು? ಡಿವೈಡೆಡ್ ಬೈ 5 ಅವರೇಜ್ ಅಂತ ಇಲ್ಲೇ ಗೊತ್ತಾಗೋಯ್ತು. ಅವರೇಜ್ ಅಂತ ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟು ಬರುತ್ತೆ? 72%. ಆದ್ರೆ ನಮಗೆ ಬೇಕಿರೋದು ಫೈಂಡ್ ದಿ ಅವರೇಜ್ ಮಾರ್ಕ್ಸ್. ಮಾರ್ಕ್ಸ್ ಅಂದಾಗ ಮಾರ್ಕ್ಸ್ ಕನ್ವರ್ಟ್ ಮಾಡ್ತೀನಿ. 72 ಇಂಟು 150 ಬೈ 100 ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಎಷ್ಟು ಬರ್ತಿದೆ ಅಂದ್ರೆ ನೋಡಿ, 10 ಕ್ಯಾನ್ಸಲ್, 5 3s 2s ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ ಬರುತ್ತೆ 108 ಮಾರ್ಕ್ಸ್ ಆಗಿರುತ್ತೆ. 108 ಮಾರ್ಕ್ಸ್ ಅನ್ನ ಇಲ್ಲಿ ಸ್ಕೋರ್ ಮಾಡಿರ್ತಾರಂತೆ ಫ್ರೆಂಡ್ಸ್. ಓಕೆ, ಈ ಟಾಪಿಕ್ನ ಲಾಸ್ಟ್ ಕ್ವಶನ್ ಏನ್ ಹೇಳ್ತಿದೆ? ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಆಕಾಶ್, ಸಿದ್ಧಾರ್ಥ್ ಅಂಡ್ ಲೋಕೇಶ್ ಇನ್ ಸಬ್ಜೆಕ್ಟ್ ಇಂಗ್ಲಿಷ್. ಈ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲಿ ವಾಟ್ ಪರ್ಸೆಂಟ್ ಆಫ್ ದಿ ಟೋಟಲ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಅಮಿತ್, ಆಕಾಶ್ ಅಂಡ್ ಲೋಕೇಶ್ ಇನ್ ಮ್ಯಾಥ್ಸ್. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ? ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಿದ್ದಾರೆ. ಯಾರ್ಯಾರ್ದು? ಆಕಾಶ್ದು, ನೆಕ್ಸ್ಟ್ ಸಿದ್ಧಾರ್ಥ್ ಮತ್ತೆ ಲೋಕೇಶ್ದು. ನೆಕ್ಸ್ಟ್ ಯಾವುದು? ಮ್ಯಾಥ್ಸ್ ಸಬ್ಜೆಕ್ಟ್ ಬಗ್ಗೆ ಅವರು ಮಾತಾಡ್ತಿದ್ದಾರೆ. ಯಾವ್ದ್ರದ್ದು? ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಎಷ್ಟನ್ನ ಸ್ಕೋರ್ ಮಾಡಿದ್ದಾರೆ ಅಂತ ಅವ್ರು ಕೇಳ್ತಿದ್ದಾರೆ. ಯಾವ್ದಿದೆ? ಮ್ಯಾಥ್ಸ್ ಎಲ್ಲಿದೆ? ಮ್ಯಾಥ್ಸ್ ಇಲ್ಲಿದೆ. ಮ್ಯಾಥ್ಸ್ ಸಬ್ಜೆಕ್ಟ್ ಅಲ್ಲಿ ಯಾರ್ಯಾರು ಅಂದ್ರೆ ಅಮಿತ್, ನೆಕ್ಸ್ಟ್ ಆಕರ್ಷ್ ಅಂಡ್ ಲೋಕೇಶ್. ಹಾಗಾದ್ರೆ ಎಷ್ಟು ಮಾರ್ಕ್ಸ್, ಎಷ್ಟು ಟೋಟಲ್ ಅಲ್ವಾ? ಟೋಟಲ್ ಮಾತಾಡ್ತಿದ್ರೆ ಇಲ್ಲೇ ಟೋಟಲ್ ಮಾಡ್ಬಿಡ್ತೀನಿ. ಇಲ್ಲೇ ಮ್ಯಾಥ್ಸ್ ಅಲ್ಲಿ ಎಷ್ಟನ್ನ ಟೋಟಲ್ ಮಾಡಿದ್ರೆ 200 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಅದೇ ತರ ಇಂಗ್ಲಿಷ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ಅವರು ಸ್ಕೋರ್ ಮಾಡಿದ್ದಾರೆ ಅಂದ್ರೆ 210 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಇಲ್ಲಿ ಅವರು ಮಾರ್ಕ್ಸ್ ಆದ್ರೂ ಕೇಳಿ, ಪರ್ಸೆಂಟೇಜ್ ಆದ್ರೂ ಕೇಳಿ. ನಮಗೆ ಪರ್ಸೆಂಟೇಜ್ ಆಗಿದ್ರೆ 210 ಆಗಿದೆ. ಇಲ್ಲಿ ಪರ್ಸೆಂಟೇಜ್ ಇರೋದ್ರಿಂದ ನನ್ನ ಮಾರ್ಕ್ಸ್ ಅಂದಾಗ ಎಷ್ಟು ಬರುತ್ತೆ? ಇಂಟು 150 ಬೈ 100 ಅಂದ್ರೆ ಇಲ್ಲೇ ಗೊತ್ತಾಯ್ತು 15 2s 30 ಅಂದ್ರೆ 300 ಮಾರ್ಕ್ಸ್. ಹಾಗಾದ್ರೆ 300 ಮಾರ್ಕ್ಸ್ ಇವ್ರು ಸ್ಕೋರ್ ಮಾಡಿರ್ತಾರೆ. ಇವ್ರು ಎಷ್ಟು ಅಂದ್ರೆ 210. ಹಾಗಾದ್ರೆ ಇವೆರಡರಲ್ಲಿ ಇವ್ರ ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತಿದ್ರೆ, ಹಾಗಾದ್ರೆ 210 ಬೈ 300 ಡಿವೈಡ್ ಬೈ 100 ಮಾಡಿದ್ರೆ 0 ಕ್ಯಾನ್ಸಲ್, 3 ಇಂದ ಡಿವೈಡ್ ಮಾಡಿ, 3 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 70%. 70% ಇಬ್ಬರ ವ್ಯತ್ಯಾಸದ ಪರ್ಸೆಂಟೇಜ್ ಆಗಿರುತ್ತೆ ಫ್ರೆಂಡ್ಸ್. ಓಕೆ, ನಿಮಗೆ ಕ್ಲಾಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮುದುಕಿರಣ್ ಗೌಡ್ರು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.